ಸ್ವಾಮಿ ಕರಗಚ್ಚ ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಏನು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಉಂಟು, ಬ್ರೇಕಪ್ ಆಗಿದ್ದರೆ ಅವರು ನಿಮ್ಮ ಹತ್ತಿರ ಬರ್ತಾರಾ, ಇಲ್ಲಿರುವಂತಹ ಸಮಸ್ಯೆ ಬಗೆಹರಿಯುತ್ತಾ ನೋಡುವ ಪ್ರಾರ್ಥನೆ ಮಾಡಿ. ಇಲ್ಲಿ ಕೆಲವರಿಗೆ ಕೆಲವೊಂದು ಸಿಚುವೇಶನ್ಗಳು ಹೇಗೆ ಅಂತಂದರೆ, ನಿಮ್ಮಿಂದ ನೋವಾಗಿಲ್ಲ ಅಥವಾ ಅವರಿಂದಲೂ ಸಮಸ್ಯೆ ಆಗಿಲ್ಲ, ಬಟ್ ಥರ್ಡ್ ಪಾರ್ಟಿ ಸಿಚುವೇಶನಿಂದಾಗಿ ಸಮಸ್ಯೆ ಆಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ವ್ಯಕ್ತಿ ಒಂದು ಆ್ಯಕ್ಷನ್ ತಗೊಳ್ಳುವುದರಲ್ಲಿ ಇದ್ದಾರೆ. ನಿಮ್ಮ ವ್ಯಕ್ತಿಯ ಕೆಲವೊಂದು ಮಾತುಗಳು ತುಂಬ ಖಾರವಾಗಿರುತ್ತೆ, ಕಠಿಣವಾಗಿರುತ್ತೆ. ಅದು ನಿಮ್ಮ ಮನಸ್ಸಿಗೆ ತುಂಬ ನೋವನ್ನುಂಟು ಮಾಡಿದೆ. ನನ್ನನ್ನು ಇಷ್ಟಪಟ್ಟವರು ಅಥವಾ ನನ್ನನ್ನು ಪ್ರೀತಿ ಮಾಡಿದವರು ಆ ಹುಡುಗಿಯ ಅಥವಾ ಆ ಹುಡುಗನೆಯ ಅನ್ನುವ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಹೌದಾ ಅಲ್ವಾ ಹೇಳಿ? ಕೆಲವರು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಅವರ ಫ್ಯಾಮಿಲಿ ರಿಲೇಟೆಡ್ ಮೆಂಬರ್ಸ್ ಇರ್ಬೋದು, ಅಥವಾ ಬೇರೆ ಹುಡುಗ ಅಥವಾ ಹುಡುಗಿ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಅವರ ಪರ್ಸ್ನಲ್ ಲೈಫಲ್ಲಿ ಆಗುವಂತಹ ಸಮಸ್ಯೆಗಳು ಅಥವಾ ಅವರ ಲೈಫಲ್ಲಿ ಇರುವಂತಹ ಕಮಿಟ್ಮೆಂಟ್ಗಳು, ಇದರಿಂದಾಗಿ ನಿಮ್ಮ ಖುಷಿಯನ್ನು ಅವರಿಗೆ, ಅಂದರೆ ನಿಮ್ಮ ಜೊತೆ ಖುಷಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ನಿಮ್ಮ ಮಾತು ಅವರಿಗೆ ಕೇಳಲಿಕ್ಕೆ ಇಷ್ಟ ಆಗ್ತಾ ಇಲ್ಲ, ಅಥವಾ ಒಂದು ರೀತಿ ಹಿಂಸೆ ಆಗ್ತಾ ಉಂಟು ಆ ವ್ಯಕ್ತಿಗೆ. ಅದಕ್ಕಾಗಿ ಕೆಲವರಲ್ಲಿ ನಂಬರ್ ಬ್ಲಾಕ್ ಮಾಡಿದ್ದಾರೆ, ಅಥವಾ ನಿಮ್ಮ ಕಾಲ್ ಎತ್ತಲ್ಲ, ಮುಂಚಿನ ಥರ ಮಾತನಾಡಲ್ಲ. ಸೊ ಸ್ವಲ್ಪ ಮಾತನಾಡಿ ಸಾಕು, ಮಾತನಾಡಿದೆ ಅಲ್ಲ ಅಂತ ಕಾಲೇ ಕಟ್ ಮಾಡ್ತಾರೆ. ಸೊ ಏನಕ್ಕೆ ಈ ಥರ ಆಗ್ತಾ ಉಂಟು ಅಂದರೆ, ಆ ವ್ಯಕ್ತಿಯ ಮನಸ್ಥಿತಿ ಸರಿ ಇಲ್ಲ. ನಿಮ್ಮಿಂದ ದೂರ ಆಗಿ ಅವರೇನು ಖುಷಿಯಾಗಿಲ್ಲ. ಇವಾಗ ಕಾಲ್ ಮಾಡಿದ ತಕ್ಷಣ ನೀವಿಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ, ಇವರು ಕಾಲ್ ಮಾಡಿದ್ದು ಚೆನ್ನಾಗಿ ಮಾತನಾಡಿಲ್ಲ ಅಲ್ವಾ ಅಂತ. ಆ ವ್ಯಕ್ತಿ ಕೂಡ ಏನು ಖುಷಿಯಾಗಿ ಆರಾಮ್ಸೆ ಇಲ್ಲ, ಅವರು ಕೂಡ ನೋವಲ್ಲೇ ಇದ್ದಾರೆ. ಅವರ ಲೈಫಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳುಂಟು. ಇಲ್ಲಿ ನೀವು ಇದನ್ನು ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಿಮಗೆ ಅರ್ಥ ಆಗ್ತಾ ಉಂಟು, ಬಟ್ ಆ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ. ನೆಮ್ಮದಿಯಿಂದ ಇರಬೇಕು ಅಥವಾ ಅವರ ಲೈಫಲ್ಲಿರುವಂಥ ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಬೇಕು ಅಂದ್ರೂ ಅದು ಕೂಡ ನಿಮ್ಮ ವ್ಯಕ್ತಿಗೆ ಆಗ್ತಾ ಇಲ್ಲ. ಪದೇ ಸಮಸ್ಯೆಗಳಾಗ್ತಾನೇ ಇದೆ, ಒಂದರ ನಂತರ ಒಂದು. ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಮನಸ್ಥಿತಿ ಇರಲ್ಲ. ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಉಂಟು. ನಿಮ್ಗೇನು ಪ್ರಾಮಿಸ್ ಮಾಡಿದ್ದಾರೆ, ಅದು ನಿಮ್ಮ ಜೊತೆ ಇರೋದಿರ್ಬೋದು, ಅಥವಾ ಕಮಿಟ್ಮೆಂಟ್ ಇರ್ಬೋದು, ಮ್ಯಾರೇಜ್ ರಿಲೇಟೆಡ್ ಆಗಿ ಅವರ ಮನೆಯಲ್ಲಿ ಮಾತನಾಡೋದು ಇರ್ಬೋದು, ಅಥವಾ ನಿಮ್ಮಿಬ್ಬರ ಆಸೆ ಕನಸುಗಳ ಬಗ್ಗೆ ಇರ್ಬೋದು. ತುಂಬ ಆಲೋಚನೆ ಮಾಡ್ತಾರೆ. ಒಂದು ರೀತಿಯಲ್ಲಿ ತುಂಬ ಫೀಲಿಂಗ್ ಉಂಟು ಆ ವ್ಯಕ್ತಿಗೆ. ಹಿಂದೆ ನಡೆದಂತಹ ಕೆಲವೊಂದು ಘಟನೆಗಳು, ಕೆಲವೊಂದು ಕ್ಷಣಗಳು ನಿಮಗೆ ನೋವನ್ನು ಪದೇ ನೀಡ್ತಾ ಉಂಟು. ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ. ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ. ಬಟ್ ಕೆಲವೊಂದು ಮಂತ್ರಗಳನ್ನು ನಾನು ನಿಮಗೆ ಹೇಳಿಕೊಡ್ತೇನೆ, ಕೆಲವೊಂದು ದೈವಿಕ ಸಂಕೇತಗಳನ್ನು ಹೇಳಿಕೊಡ್ತೇನೆ. ಅದನ್ನು ಜಪ ಮಾಡಿ, ಅಥವಾ ನಾನು ಮಾಡ್ತೇನೆ. ಸೊ ಅದನ್ನು ಕೇಳಿ, ಅದು ನಿಮಗೆ ಒಂದು ರೀತಿಯಲ್ಲಿ ರಿಲೀಫ್ ಕೊಡುತ್ತೆ, ನಿಮಗೆ ಬೇಕಾದದ್ದನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನಿಮಗೆ ತುಂಬ ನೋವಾಗಿದೆ ಈ ರಿಲೇಷನ್ಶಿಪ್ಪಲ್ಲಿ. ಹಾಗೆಯೇ ಪರ್ಸ್ನಲ್ ಲೈಫಲ್ಲಿ ಕೂಡ ಅಷ್ಟೇನು ನೀವು ಚೆನ್ನಾಗಿ ಇಲ್ಲ. ಆ ವ್ಯಕ್ತಿಗೆ ನಿಮ್ಮ ಮನಸ್ಸಿನ ಭಾವನೆಗಳು ಅರ್ಥ ಆಗ್ತಾ ಇಲ್ಲ ಅನ್ನೋದು ಏನೂ ಇಲ್ಲ. ಅರ್ಥ ಮಾಡ್ಕೊಳ್ತಾರೆ, ಬಟ್ ಅವರ ಸಿಚುವೇಶನೇ ಕರೆಕ್ಟ್ ಇಲ್ಲ. ನಿಮ್ಮ ಕೈಯನ್ನು ಯಾವತ್ತೂ ಕೂಡ ಬಿಡಲ್ಲ ಅಂತ ಹೇಳಿದ ವ್ಯಕ್ತಿ ಇವಾಗ ನೋಡಿದರೆ ನಿಮ್ಮ ಜೊತೆ ಜಗಳ ಮಾಡ್ತಾ ಇದ್ದಾರೆ. ನಿಮಗೇನೆ ಅವರು ನೋವು ಕೊಡ್ತಾ ಇದ್ದಾರೆ. ಅಂದರೆ ನೀವು ಅವರಿಗೇನು ನೋವು ಕೊಟ್ಟಿಲ್ಲ ಅಂತ ನಿಮಗೆ ಗೊತ್ತುಂಟು. ಕೆಲವೊಂದು ಸಂದರ್ಭಗಳು ಅವರಿಗೆ ಬೇಸರ ಆಗುವ ಥರ ಆಗಿರಬಹುದು, ಬಟ್ ಅದರಲ್ಲಿ ನಿಮ್ಮದು ಏನು ತಪ್ಪಿಲ್ಲ. ಒಂದು ರೀತಿಯಲ್ಲಿ ಸ್ಟಕ್ ಎನರ್ಜಿ ಉಂಟು. ಸ್ವಲ್ಪ ವೆಯ್ಟ್ ಮಾಡಿ, ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ, ತಾಳ್ಮೆಯಿಂದಿರಿ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪದೇ ಈ ಒಂದು ದೈವಿಕ ಸಂಖ್ಯೆಯನ್ನು ಹೇಳ್ತಾ ಇರಿ. ಸೊ ಇದು ನಿಮಗೆ ಸಹಾಯವನ್ನು ಮಾಡುತ್ತೆ ನಿಮ್ಮ ಸಿಚುವೇಶನನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಈ ದೈವಿಕ ಸಂಕೇತ ಬಂದು 91688 91688 91688. ಇದೇ ಥರ ಜಪ ಮಾಡಬೇಕಾಗುತ್ತೆ. 40 ದಿವಸ ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ. ನಿಮ್ಮದೇನು ಪ್ರೀತಿಯಲ್ಲಿ ಸಮಸ್ಯೆ ಉಂಟು ಅದರ ರಿಲೇಟೆಡ್ ಆಗಿ. ನಿಮಗೆ ಜಪ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಹೇಳಿ, ಪ್ರಾರ್ಥನೆ ಮಾಡಿಬಿಟ್ಟು ನಾನೇ ನಿಮ್ಮ ಪರವಾಗಿ ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ ವೀಡಿಯೋಸನ್ನು 2 ಡೇಸಲ್ಲಿ. ಸೊ ಕಮೆಂಟಲ್ಲಿ ಹೇಳಿ ಯಾರಿಗೆಲ್ಲ ಜಪ ಮಾಡಬೇಕು ಅಂತ.
ಅದನ್ನು ನೀವು ಡೈಲಿ 40 ದಿವಸಗಳ ಕಾಲ ಕೇಳಬೇಕಾಗುತ್ತೆ. ಖಂಡಿತವಾಗಿ ಒಂದೇ ಒಂದು ಆಸೆನ ಇಟ್ಕೊಳ್ಳಿ. ಅವ್ರು ನಿಮಗೆ ಕಾಲ್ ಮಾಡಬೇಕಾ, ನಿಮ್ಮ ಸಂಬಂಧ ಸರಿ ಹೋಗಬೇಕಾ, ಥರ್ಡ್ ಪಾರ್ಟಿ ದೂರ ಆಗಬೇಕಾ, ಏನಂತ ಮನಸ್ಸಿನಲ್ಲಿ ಸದ್ಯದ ಮೂಮೆಂಟಲ್ಲಿ ನಿಮ್ಗೆ ಏನು ನೋವು ಕೊಡ್ತಾ ಉಂಟು, ಮನಸ್ಸಿಗೆ ಏನು ಸರಿ ಆಗಬೇಕು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ಯಾರಿಗಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ನೀವು ಜಾಯಿನ್ ಆಗಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು. ನಿಮ್ಗೆ ಏನು ಸೊಲ್ಯೂಷನ್ ಕೊಡಬೇಕು, ಏನಾಗ್ತಾ ಉಂಟು ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಆಗಿ ಗೈಡ್ ಮಾಡ್ತೇನೆ. ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು, ಕೋರ್ಟಿನಲ್ಲಿ ಕೇಸ್ ಇರ್ಬೋದು, ಅಥವಾ ನಿಮ್ಮ ಪ್ರೇಮಿ ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ಗಂಡ ಹೆಂಡತಿಯ ಸಮಸ್ಯೆ, ಬಿಸ್ನೆಸ್ ರಿಲೇಟೆಡ್ ಪ್ರಾಬ್ಲಮ್, ಲ್ಯಾಂಡ್ ರಿಲೇಟೆಡ್ ಪ್ರಾಬ್ಲಮ್, ಏನೇ ಒಂದು ಇದು ನೀವು ನನ್ನ ಜೊತೆ ಶೇರ್ ಮಾಡಿ. ಸೊ ನೀವೇನು ಶೇರ್ ಮಾಡ್ತೀರಾ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ, ಹೈಡ್ ಆಗಿರುತ್ತೆ. ಹಾಗಾಗಿ ಕೆಲವೊಂದು ತಂತ್ರಗಳನ್ನು ನಾನು ನಿಮಗೆ ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ನಾನು ಜಪ ಮಾಡ್ತೇನೆ. ನಿಮಗೆ ಯಾವುದು ಹೇಳಿಕೊಡ್ಬೇಕು, ನೀವು ಯಾವ್ದು ಮಾಡಬೇಕು ಅದನ್ನು ನಾನು ಹೇಳ್ತೇನೆ. ನಾನು ಮಾಡೋದನ್ನು ನಾನು ಮಾಡ್ತೇನೆ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾವುದಕ್ಕೂ ಹೆಸಿಟೇಟ್ ಮಾಡಬೇಡಿ. ಇವರ ಜೊತೆ ಹೇಗೆ ಶೇರ್ ಮಾಡೋದಂತ. ಸಮಸ್ಯೆ ಅಂದ ತಕ್ಷಣ ಸಮಸ್ಯೆಯಲ್ಲಿ ದೊಡ್ಡದು ಚಿಕ್ಕದು ಅಂತ ಏನೂ ಇಲ್ಲ. ನಮ್ಮ ಸಮಸ್ಯೆಯನ್ನು ನಾವೇ ಬಗೆಹರಿಸ್ಕೊಳ್ಬೇಕು, ಬೇರೆ ಯಾರು ಕೂಡ ಬಂದು ಬಗೆಹರಿಸ್ಕೊಳ್ಳಲ್ಲ. ಹಾಗಾಗಿ ಧೈರ್ಯವಾಗಿರಿ. ಜೀವನ ಅನ್ನೋದು ತುಂಬ ದೊಡ್ಡದು, ಪವಿತ್ರವಾದದ್ದು. ತಪ್ಪು ನಿರ್ಧಾರಗಳನ್ನು ಯಾರೋ ಏನೋ ಹೆದರಿಸ್ತಾರೆ, ಯಾರೋ ಏನೋ ನಿಮ್ಮನ್ನು ಭಯಪಡಿಸ್ತಾರೆ, ಅಥವಾ ಲಾಸ್ ಆಯಿತು, ಪ್ರೀತಿಯನ್ನು ಕಳ್ಕೊಂಡೆ, ಸಿಗೋದೇ ಇಲ್ಲ ಅಂತೆಲ್ಲ ಆಲೋಚನೆ ಮಾಡಬೇಡಿ. ಎಷ್ಟೋ ಮಂದಿಗೆ ಅವರು ಕಾಲೇ ಮಾಡದವರು ಕಾಲ್ ಮಾಡ್ತಾ ಇದ್ದಾರೆ, ಮಾತನಾಡ್ತಾರೆ. ಸೊ ಅದು ಕೂಡ ಒಂದು ಪಾಸಿಟಿವ್ ಸೈನು. ನಾನು ಕೆಲವು ಮೆಂಬರ್ಸ್ ಜಾಯಿನ್ ಆದವರಿಗೆ ರಿಸಲ್ಟ್ ಪಾಸಿಟಿವ್ ಆಗಿ ಬಂದಿದೆ. ಕೆಲವರಿಗೆ ಬೇಗ ಬರುತ್ತೆ, ಕೆಲವರಿಗೆ ಲೇಟ್ ಆಗುತ್ತೆ. ಕೆಲವರು ಅಂದ್ಕೊಳ್ತಾರೆ ಇಲ್ಲ ಅದು ಆಗೋದೇ ಇಲ್ಲ ಅಂತ, ಬಟ್ ಆಗಿದೆ ಅಂಥವರಿಗೆ ಕೂಡ. ಸೊ ಅಂದರೆ ಎನರ್ಜಿ ಪಾಸಿಟಿವ್ ಆಗಿರುವಾಗ ನಾನು ಹೇಳ್ತೇನೆ ನಿಮಗೆ ಯಾವ ಥರ ಆಗ್ತಾ ಉಂಟು, ಚೇಂಜಸ್ ಆಗ್ತಾ ಉಂಟು ಅಂತ ಕಮೆಂಟಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಅಂದರೆ ನಾನು ಎಲ್ಲರಿಗೂ ರಿಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಆಲ್ಮೋಸ್ಟ್ ಟ್ರೈ ಮಾಡ್ತೇನೆ. ಹಾಗೆಯೇ ನಿಮ್ಮದು ಏನುಂಟು ಸಮಸ್ಯೆ ಅದನ್ನು ನೋಟ್ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೈಪ್ ಮಾಡಿ. ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಖುಷಿಯಾಗಿರಿ.